ಗುರು ಮದ್ದಾನೇಶ್ವರ ಜಾತ್ರೆಯು ನಾಳೆ ದಿನಾಂಕ 12/3/2025 ಗುರುವಾರದಂದು ಸಡಗರ ಸಂಭ್ರಮದಿಂದ ಜರುಗಲಿದ್ದು, ಬೆಳಗ್ಗೆ 7:15ಕ್ಕೆ ಪಂಚಾಚಾರ್ಯ ಧ್ವಜಾರೋಹಣ, 8 ಗಂಟೆಗೆ ಅಯ್ಯಾಚಾರ, ಲಿಂಗದೀಕ್ಷೆ ನಂತರ ಅಕ್ಕನ ಬಳಗದವರಿಂದ ಕುಂಭಮೇಳ ಹಾಗೂ ಡೊಳ್ಳು, ಭಜನೆ, ಕೋಲಾಟ, ಕಳಸ, ಕನ್ನಡಿಗಳ ಜೊತೆಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಂತರ ಸಾಯಂಕಾಲ 5 ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ ಎಂದು ಕುಷ್ಟಗಿಯ ಶ್ರೀ ಗುರು ಮದ್ದಾನೇಶ್ವರ ಸಂಸ್ಥಾನ ಹಿರೇಮಠ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಕೆಬಿ ಸ್ಥಾವರಮಠ ಅವರು ಮಾತನಾಡಿ, ಶ್ರೀ ಗುರು ಮದ್ದಾನೇಶ್ವರ ಜಾತ್ರೆಯ ಅಂಗವಾಗಿ ಪ್ರತಿನಿತ್ಯ ಇಲ್ಲಿ ಅನ್ನದಾಸೋಹದ ಪ್ರಸಾದ ಸೇವೆ ನಡೆಯುತ್ತಿದೆ. ಇಲ್ಲಿಯ ಓಣಿಯ ತಾಯಂದಿರು ತಮ್ಮ ಮನೆಯಿಂದ ರೊಟ್ಟಿಗಳನ್ನು ಮಾಡಿಕೊಂಡು ಮಠಕ್ಕೆ ತೆಗೆದುಕೊಂಡು ಬರುವುದು ಇಲ್ಲಿಯ ಸಂಪ್ರದಾಯ. ಹೀಗಾಗಿ ಎಲ್ಲರೂ ರೊಟ್ಟಿಗಳ ಬುತ್ತಿಯನ್ನು ತಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ಪ್ರಸನ್ನ ಹಿರೇಮಠ ಸೇರಿದಂತೆ ಇತರರಿದ್ದರು. ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಕುಷ್ಟಗಿ ನಗರದ ಶ್ರೀ ಮದ್ದಾನೇಶ್ವರ ಒಂದು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳಷ್ಟು ಸಡಗರ ಸಂಭ್ರಮದಿಂದ ನಡೀತಾ ಇದೆ. ಇವತ್ತು ಸಮಸ್ತ ಭಕ್ತಾದಿಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗಣ್ಯಮಾನ್ಯರಿಗೆ ಒಂದು ಗೌರವ ಶ್ರೀರಕ್ಷೆನೂ ಕೂಡ ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಕುಂಭಮೇಳ ಆಗಿರ್ಬೋದು, ಬಾಜ ಭಜಂತ್ರಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಇನ್ನೂ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗ್ತಾ ಇದ್ದಾವೆ. ನಾಳೆ ಬೆಳಗ್ಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ, ತದನಂತರ ಅಯ್ಯಾಚಾರ, ಲಿಂಗದೀಕ್ಷೆ ಮತ್ತು ಲಘು ರಥೋತ್ಸವ ಕೂಡ ಸಾಯಂಕಾಲ ವೈಭವಪೂರ್ಣವಾಗಿ ಜರುಗುತ್ತದೆ. ಮಹಾಪ್ರಸಾದ ಕೂಡ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ನಾಡಿನ ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಒಂದು ಗುರುವಿನ ಕೃಪೆಗೆ ಪಾತ್ರರಾಗಬೇಕಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮದ್ದಾನೇಶ್ವರ ಮಹಾಜಾತ್ರೋತ್ಸವದ ಅಂಗವಾಗಿ ಪ್ರತಿನಿತ್ಯ ಇಲ್ಲಿ ಪ್ರಸಾದ ಸೇವೆ, ದಿನನಿತ್ಯ ಅನ್ನದಾಸೋಹ, ಪ್ರವಚನ ನಡೆಯುವಂಥ ವೇಳೆಯೊಳಗೆ ನಮ್ಮ ಎಲ್ಲ ತಾಯಂದಿರು ಪ್ರತಿ ಓಣೆಯಿಂದ ಅಡುಗೆಯನ್ನು ಮಾಡಿಕೊಂಡು, ರೊಟ್ಟಿಯನ್ನು ಮಾಡಿಕೊಂಡು ಇಲ್ಲಿಗೆ ತರ್ತಕ್ಕಂಥದ್ದು ಒಂದು ಮಠದ ಸಂಪ್ರದಾಯ. ಅದೇ ರೀತಿ ನಮ್ಮ ಗೌಡರೋಣಿಯ ಎಲ್ಲ ಮಹಿಳೆಯರು ಮತ್ತು ಹೊಸಕಲ್ಲು ಬಂಧುಗಳು ಎಲ್ಲರೂ ಇವತ್ತು ತಾಯಂದಿರು ರೊಟ್ಟಿ ಬುತ್ತಿಯನ್ನು ತಂದಿದ್ದಾರೆ. ಅವರಿಗೆ ಮಠದ ವೃತ್ತಿಯಿಂದ ಬಹಳಷ್ಟು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಅಕ್ಕವರು ಕೂಡ ಬಂದಿದ್ದಾರೆ. ಹೀಗೆ ಪ್ರತಿ ವರ್ಷದಂತೆ ಎಲ್ಲ ಓಣಿನವರು ಈ ಥರ ಬರ್ತಕ್ಕಂಥದ್ದು ಇಲ್ಲಿ ಒಂದು ವಾಡಿಕೆ ಪ್ರತಿ ವರ್ಷ ಇದೆ. ಎಲ್ಲರಿಗೂ ಧನ್ಯವಾದಗಳು.